ಲಾಸ್ಟ್ ಟೈಮ್ ಬಂದಾಗ ತಾವೇನು ಮನವಿ ಇಟ್ಟಿದ್ರಿ, ಆ ಮನವಿ ಪ್ರಕಾರವಾಗಿದ್ರಿ. ಸುಮಾರು 8 ವರ್ಷಗಳಿಂದ ಸತತವಾಗಿ ಏನು ನನ್ನ ಓಂ ಶಕ್ತಿ ತಾಯಂದ್ರಿಗೆ 4 ಬಸ್ ಇಲ್ಲಿಂದ 4 ಬಸ್ ಕಳಿಸ್ತಾ ಇದ್ದೀವಿ ಏರಿಯಾಗೆ ಮಾತ್ರ. ನಾಳೆ ಬೆಳಗ್ಗೆ ನನ್ನ ಮನೆ ಹತ್ರ ಕ್ಯೂ ಇರ್ತಾರೆ, ಏರಳಿ ನನಗೊಂದು ಅಂತ. ಸೊ ಅದರಿಂದ ಎಲ್ಲರೂ ಯಾರಾದರೂ ಹೊಸ ಸಮಾಜ ಸೇವಕರು ಬಂದಾಗ ನಂದು ಬಸ್ ಇರ್ಲಿ ಅಂತ ಬರ್ತಾರೆ. ಯಾಕೆ ಹೇಳಿ? ಆ ಬಸ್ನ ಬೊಮ್ಮೆ ಹಾಕೊಳ್ಳಕ್ಕೆ. ನನ್ನನ್ನ ಆ ತಾಯಿ ಎಷ್ಟು ದಿವಸ ಸೇವೆ ಮಾಡಿಸ್ಕೊಬೇಕು ಅನ್ಕೊಂಡವಳು ಅಷ್ಟು ವರ್ಷ ನಾನು ಮುಳಬಾಗಲ್ ತಾಲೂಕಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲಾದ್ರೂ ಇದ್ರೆ ನನ್ನ ಬಹಿರಂಗ ಬಂದು ಕೇಳ್ಬೋದು. ಸಮಯ ಶ್ರೀ ಭಗವದಾಗ್ನೇಯ ಭಗವದಾಗ್ನೇಯ ನಾರಾಯಣ एवं गुणाविशेषण विशिष्टानां पश्यामि तदास्माकं गोत्रोद्भवस्य विष्णुगोत्रोद्भवस्य नमदेश समृद्धि सकुटुम्बानां नमस्ते विजय विद्यावर्धकं मोक्ष चतुर्दं लाभशुद्धं श्रीमन्महालक्ष्मी देवतानुग्रहलाभदायकं इष्टकार्यार्थलाभदायकं श्रीमन्महालक्ष्मी देवता कृपकटाक्ष वीक्षण प्रसिद्ध्यर्थम इष्टकार्यार्थलाभदायक प्रसाद सिद्ध्यर्थम श्रीमन्महादेवताभ्यो नमः। वां ब्राह्मणे नमः, महेश्वर्ये नमः, कौमार्ये नमः, विष्णुवे नमः, वाराये नमः, इंद्राणे नमः, चामुण्डे नमः, प्रकृत्ये नमः, विकृत्ये नमः, विद्याय नमः, गन्धन्ये नमः, सुप्रसन्नाय नमः, प्रभवे नमः, इंद्राय नमः, शोचन्ये नमः, माजन्ये नमः, पुष्पाय नमः, विद्वाय नमः, जागरणाय नमः, सत्याय नमः, ईश्वरन्ये नमः, हरितधामन्ये नमः, श्रीमन्महालक्ष्मी देवताभ्यो नमः। वां निरञ्जवां ब्रह्मदो पूर्णं ददाति मधुव्यासाने तेजला ब्रह्मणपदे एकदेवजमानाय चेतनददाति यज्ञेन यज्ञेदं देवान् तानन्दानप्रमाण्यान् देवानां महिमानस्तुते विष्णुभूतै प्राध्यासन्तु देवा पर्याप्त्यनन्तराय इष्टवस्त्वमोदरा। प्रतिशताय पुरुषतेन्द्रियायुष्येवेन्द्र प्रतिष्ठते नमो नमो बोधिजाय नानां केन्द्रस्थाने प्रतिभागं देवेभ्यो रजास्तम चन्द्रमस्य देवमायो ಮುಂದುಗಡೆ ಈ ಕಟ್ಟಡನ 2000 ಶ್ರೀಮತಿ ಹಂಸವೇಣಿ ನಾಗಭೂಷಣವರ ಒಂದು ಕೆಲಸವೇ ಸಕ್ಸಸ್ ಆಗಿತ್ತು. ಆ ಒಂದು ಸಮಯದಲ್ಲಿ
ನಮ್ಮ ಏನಿದೆ ಇದೇ ಮುಖಂಡರು ಪೊಲೀಸ್ ನಾವು ಮತ್ತೆ ನಾನು ಹೇಳಿದ್ರಿಂದ ಅನೇಕ ಮುಖಂಡರು ಅನೇಕ ನಮ್ಮ ಏನು ಮುಖಂಡರು ಕೃಷ್ಣರು ಆಗ್ಬೋದು ಪ್ರತಿಯೊಬ್ಬರು ಇದನ್ನ ಮಾಡಿ ಚಿಕ್ಕದಾಗಿದ್ದಂತ ಒಂದು ಭಜನೆ ಮನೆಯನ್ನ ಒಂದು ಸಮುದಾಯ ಕಟ್ಟೋದು ಅದು ಪೂರ್ಣಗೊಂಡಿಲ್ಲ. ಮೇಲ್ಗಡೆ ಮಟ್ಟ ಶಾಸ್ತ್ರ ಇದಕ್ಕೆ ಈಗ ಶಿಥಿಲ ವ್ಯವಸ್ಥೆ ಬಂದು ವಿಧವ ಒಂದು ಪರಿಸ್ಥಿತಿ ಬಂತು. ಅಂತ ಸಂದರ್ಭದಲ್ಲಿ ಮೊನ್ನೆ ನಾವು ಭವ್ಯ ಬಗ್ಗೆ ಶಾಸಕರನ್ನ ಎಮ್ಮಾಮೂಲಿಯನ್ನು ಸಂಗೊಳ್ಳಿಯನ್ನು ಎಲ್ಲರೂ ನಾವು ಬಂದಾಗ ಇದು ವಿಧವ ಒಂದು ರೀತಿಯಾಗಿದೆ, ಇನ್ನು ನೀವು ಮತ್ತೆ ಪುನರ್ಜನ ಮಾಡಿ ಅಂತ ಹೇಳ್ಬಿಟ್ಟು ಸಂಗೊಳ್ಳಿ ವೆಂಕಟೇಶ್ವರ ಒಂದು ಕೆಲಸ ಆಗ್ಬೋದು, ಅದೇ ರೀತಿ ನಮ್ಮ ಎಮ್ಮಾಮೂಲಿಯನ್ನು ಒಂದು ಕೆಲಸ ಆಗ್ಬೋದು. ಆ ಇನ್ಸ್ಪೆಕ್ಷನ್ ಇಟ್ಕೊಂಡು ನಮ್ಮ ಸಂಗೊಳ್ಳಿ ಪ್ರತಿಯೊಬ್ಬ ಸದಸ್ಯರು ಪ್ರತಿಯೊಬ್ಬ ಸದಸ್ಯರು ಅವ್ರನ್ನ ಇದು ಮಾಡ್ಕೊಂಡು ಸುಮಾರು 5 ರಿಂದ 5.5 ಲಕ್ಷ ಖರ್ಚು ಮಾಡಿ ಈ ಭವನನ ಇವತ್ತು ಇಷ್ಮಾದ ನಿಲ್ಲಿಸ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ನಮ್ಮ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ಇನ್ನ ಈ ಮುಂದೆ ಕೂಡ ಯಾವುದೇ ಕಾರ್ಯಕ್ರಮ ನಮ್ಮ ಸಂಘ ಮಾಡ್ಬೇಕಂದ್ರೆ ನಮ್ಗೆ ಈ ಏರಿಯಾದ ಮುಖಂಡರು, ಶಾಸಕರು ಮತ್ತೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಮಯ. ಅದೇ ರೀತಿಯಾಗಿ ನಮ್ಮ ಈ ಕುರುಬಪೇಟೆಗೆ ಸುಮಾರು 8 ವರ್ಷದಿಂದ ನಮ್ಮ ಶಾಸಕರು ಓಂ ಶಕ್ತಿ 3 ಬಸ್ಸಿಂದ 4 ಬಸ್ ಕಳಿಸ್ತಾ ಇದ್ದಾರೆ. ನಮ್ಮ ಮೇದಲ್ಲಿ ಎಲ್ಲಾ ರೈತರು ಇರೋದು ಎಲ್ಲ ಕೂಲಿ ಹೋಗ್ಬಿಟ್ಟು ಬಂದು ಮಾಲೆ ಹಾಕೊಂಡು ಓಂ ಶಕ್ತಿ ಪ್ರತಿ ವರ್ಷ ನಮ್ಮ ಶಾಸಕರ ಹೆಸರು ಹೇಳ್ಕೊಂಡು 4 ಬಸ್ ಹೋಗ್ತಾ ಇದಾವೆ. ನಮ್ಗೆಲ್ಲ ಇದೆ ಸರ್, ಈಗ ಗಂಗನಗುಡಿ ಇದೆ, ಭಜನೆ ಮನೆ ಇದೆ, ಅದೇ ಓಂ ಶಕ್ತಿ ಗುಡಿ ಹೋಗಿಲ್ಲ ಸರ್. ಎಲ್ಲ ಕೂಲಿ ಮಾಡ್ಕೊಂಡ್ ಬಂದ್ರೆ ಈ ಗುಡಿ ಕಟ್ಕೊಳಕ್ಕೆ ಈ ಕಡೆ ನಾಂಚಾಮ ಗುಡಿಗೆ ಹೋಗ್ಬೇಕು, ಇಲ್ಲ ಮುದ್ದಾಪೇಟೆಗೆ ಹೋಗ್ಬೇಕು. 6 ಗಂಟೆ ಕೂಲಿಯಿಂದ ಬಂದು ಮತ್ತೆ ಹೋಗಿ ಅವರು ಇವುಡಿ ಕಟ್ಕೊಂಡ್ ಬಂದು ಎಲ್ಲ ಸ್ನಾನ ಮಾಡೋದು ಎಲ್ಲ ತೊಂದರೆ ಆಗುತ್ತೆ. ನಮ್ಮ ಓಂ ಶಕ್ತಿ ಮಾತೆಗೆ 8 ವರ್ಷದಿಂದ ನೀವು ಯಾವ ರೀತಿ ಬಸ್ಸುಗಳನ್ನ ಅನುಕೂಲ ಮಾಡ್ತಿದ್ವಿ, ಅವ್ರು ಓಂ ಶಕ್ತಿ ಗುಡಿ ಅನ್ನ ಅನುಕೂಲ ಮಾಡ್ಕೊಬೇಕಂತ ಬಿಟ್ಟು ನಮ್ಮ ಏರಿಯಾ ಓಂ ಶಕ್ತಿ ಮಾತೆಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ಆ ಓಂ ಶಕ್ತಿಗೆ ಈಗಾಗಲೇ ಈ ಟ್ಯಾಂಕ್ ಇದೆ ಸರ್, ಅಲ್ಲಿ ಒಂದು 15-25 ಜಾಗ ಪುರಸಭೆ ಜಾಗ ಇದೆ. ಮೊನ್ನೆ ನಮ್ಮ ಓಂ ಶಕ್ತಿಗೆಲ್ಲ ಸೇವನೆ ದಿವಸ ಸುಮಾರು 50 ಜನ ಇಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಪ್ರಸಾದ ಅಲ್ಲೊಂದು ಹಚ್ಚಿದ್ರು. ಮತ್ತೆ ಇನ್ನೊಂದಾಗಿ ಇಲ್ಲಿ ಒಂದಿದೆ ಸರ್ ಕಲ್ಯಾಣಿ ಪಕ್ಕದಲ್ಲಿ ಅಲ್ಲೊಂದು 20-30 ಜಾಗ ಇದೆ. ನೀವು ಯಾವ್ದಾದ್ರು ಅನುಕೂಲ ಮಾಡ್ಕೊಂಡು ಸರ್ ಅದು ಪುರಸಭೆ ಹೆಸರಿದೆ. ನಮಗೆ ಜಾಗ ಇಲ್ಲ, ಅದು ಅನುಕೂಲ ಮಾಡ್ಕೊಂಡು ಅದು ಸುಮಾರು ಇದ್ದಿದ್ದು ಒಂದು 20,000 ಖರ್ಚು ಮಾಡ್ಕೊಂಡು ಚಿಂತಾಮಣಿಗೆ ಹೋಗಿದ್ದೀನಿ, ಅಂಗನವಾಡಿ ಕಟ್ಬೇಕು ಕೊಡ್ಲಿಲ್ಲ ಅವರು. ಆಗ ಕಲ್ಯಾಣಿ ಎಲ್ಲ ಕ್ಲೀನ್ ಮಾಡಿದ್ ನಾನೇ ಅವಾಗ ಕೇಳ್ಕೊಂಡೆ ಕೊಡಪ್ಪ ಅಂತ, ಕೊಡ್ಲೇ ಇಲ್ಲ. ಇವಾಗ ಅವ್ರು ಕೊಡೋರು ರೆಡಿ ಇದ್ದಾರೆ, ಕೊಡೋದ್ರೆ ಮಾಡೋಣ, ಅದನ್ನ ಕೊಡ್ಸೋ ಜವಾಬ್ದಾರಿ ಓಂ ಶಕ್ತಿ ಸೀಸನ್ ಅಂದ್ರೆ ತಮ್ಮ ಮಾತುಗಳೆಲ್ಲ ತುಂಬಾ ತಗೊಂಡು ಸರ್. ಯಾಕಂದ್ರೆ 4 ಬಸ್ ಕಳ್ಸಿದಾರೆ. ನಾವು ಪ್ರತ್ಯಕ್ಷವಾಗಿ ಹೋಗಲ್ಲ, ನಾವು ಮುಳ್ಳಿನ ಹೋಗ್ತೀವಿ, ಅವ್ರು ತಮ್ಮ ಮೆಸ್ ಎಲ್ಲ ಕಳ್ಸ್ತಾ ಇದಾವೆ. ಪ್ರತಿ ವರ್ಷ 4 ಬಸ್ ಹೋಗ್ಬಿಟ್ಟು ಬರ್ತಾ ಇದೀವಿ ಸರ್. ನಮ್ಮ ಏರಿಯಾದಿಂದ ಅಷ್ಟು ಅನುಕೂಲ ಮಾಡ್ತಾ 8 ವರ್ಷದಿಂದ ಹೋಗ್ತಾ ಇದೀವಿ. ಅವ್ರಿಗೆ ಓಂ ಶಕ್ತಿ ಗುಡಿ ಹೋಗ್ಬೇಕಾಗಿತ್ತು. ಮತ್ತೆ ಕುಟುಂಬಕ್ಕೆ, ನನ್ನೆಲ್ಲ ಓಂ ಶಕ್ತಿ ತಾಯಂದಿರಿಗೆ, ಎಲ್ಲ ನನ್ನ ಕುರುಬ ಸಮುದಾಯದ ಮಹತ್ವ ಗಣ್ಯರಿಗೆ, ಸೇರಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರು, DC ಬ್ಯಾಂಕ್ ನಿರ್ದೇಶಕರು, ಎಲ್ಲ ನನ್ನ ಪ್ರಮುಖ ನಾಯಕರು ಕೂಡ ಇಲ್ಲಿ ಸೇರಿದಿರಿ. ಇವತ್ತೊಂದು ದಿವಸ ಚಿಕ್ಕದಾಗಿ ಮಾಡೋ ಚೊಕ್ಕದಾಗಿ ಸಂತೋಷವಾಗಿ ಮಾಡಿದಿರಿ, ಬರಮಾಡ್ಕೊಂಡಿದ್ದೀರಿ. ಏನಿವತ್ತು ಶಿಥಿಲವಾಗಿರ್ತಕ್ಕಂಥ ಈ ಭಜನೆ ಮಂದಿರವನ್ನು ನವೀಕರಣ ಮಾಡಿ ಬಹುಶಃ ಮುಂದಿನ ದಿವಸದಲ್ಲಿ ಭಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಅಯ್ಯಪ್ಪ ಸ್ವಾಮಿ ಇಡಮುಡಿ ಕಟ್ಟಂಥ ಕಾರ್ಯಕ್ರಮ, ನಮ್ಮೆಲ್ಲ ಓಂ ಶಕ್ತಿ ಮಾಲೆ ಹಾಕೋಂಥ ಕಾರ್ಯಕ್ರಮ, ಇದೆಲ್ಲ ಇಲ್ಲಿ ಯೂಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ತಾವೇನು ಮನವಿ ಇಟ್ಟಿದ್ರಿ, ಆ ಮನವಿ ಪ್ರಕಾರವಾಗಿ ಸಾಕಷ್ಟು ಜನ ನಾನೊಬ್ಬನೇ ಅಲ್ಲ, ಸಾಕಷ್ಟು ಜನ ಸ್ನೇಹಿತರು ಸೇರಿ ಇದನ್ನು ನವೀಕರಣ ಮಾಡಿ ಕೊಟ್ಟಿದ್ದೀವಿ. ಸೊ ಖಂಡಿತವಾಗ್ಲೂ ಈ ಒಂದು ಏರಿಯಾಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಆ ಸಂದರ್ಭಕ್ಕೆ ಬಂದಾಗ ಈಗೊಂದು ನನ್ನ ಮನವಿ ಇಟ್ಟಿದ್ದೀರಿ. ಸುಮಾರು 8 ವರ್ಷಗಳಿಂದ ಸತತವಾಗಿ ಏನು ನನ್ನ ಓಂ ಶಕ್ತಿ ತಾಯಂದಿರಿಗೆ 4 ಬಸ್ ಇಲ್ಲಿಂದ 4 ಬಸ್ ಕಳಿಸ್ತಾ ಇದ್ದೀವಿ ಏರಿಯಾಗೆ ಮಾತ್ರ. ತಾವೆಲ್ಲ ಹೋಗಿ ಬರ್ತಾಯಿದ್ದೀರಿ. ಈಗ ನೀವೊಂದು ಮನವಿ ಕೊಟ್ಟಿದ್ದೀರಿ, ನಮಗೊಂದು ಚಿಕ್ಕದಾಗಿ ಓಂ ಶಕ್ತಿ ದೇವಸ್ಥಾನ ಬೇಕು ಅಂತ ಮನವಿ ಕೊಟ್ಟಿದ್ದೀರಿ. ಈಗ ಅಪ್ಪಿ ಏನಾದರೂ ಈಗ ನಾನು ಮೀಡಿಯಾದಲ್ಲಿ ಓಂ ಶಕ್ತಿ ದೇವಸ್ಥಾನ ಕಟ್ಸ್ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗ್ಗೆ ನನ್ನ ಮನೆ ಹತ್ರ ಕ್ಯೂ ಇರ್ತಾರೆ, ಏರಲ್ಲಿ ನನಗೊಂದು ಅಂತ. ಸೊ ಅದರಿಂದ ನಾನು ನಮ್ಮ ಸುಬ್ರಹ್ಮಣ್ಯ ಹತ್ರ ಎಲ್ಲರ ಹತ್ರ ಕರೆದು ನಾನು ಮಾತಾಡ್ತೀನಿ. ಜಾಗದ ಬಗ್ಗೆ ಫಸ್ಟು ಅದು ವಿಚಾರಿಸ್ತೀನಿ. ಮುನ್ಸಿಪಾಲ್ಟಿ ಜಾಗನ ವ್ಯವಸ್ಥೆ ಮಾಡ್ತಕ್ಕಂಥ ಕಾರ್ಯಕ್ರಮ ಫಸ್ಟ್ ಮಾಡ್ತೀನಿ. ಆಮೇಲೆ ಒಂದು ಸರಿ ನಮ್ಮ ಮನೆ ಕೂತ್ಕೊಂಡು ಕುಲಂಕುಷವಾಗಿ ಇದ್ರ ಬಗ್ಗೆ ಮಾತಾಡೋಣ. ಅದಲ್ಲ
ಓಂ ಶಕ್ತಿ ಅಂತ ಒಂದು ಮಾತು ಕೊಟ್ಟೆ ನನಗೆ ಪರಾಶಕ್ತಿ ಅಂತ ತಿರ್ಗ. ಸೊ ಅದರಿಂದ ಇಲ್ಲ ಖಂಡಿತವಾಗ್ಲೂ ನನ್ನ ತಾಯಂದಿರಿಗೆ ಒಳ್ಳೇದು. ನಾನು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಫಸ್ಟು ಜಾಗ ಆಗಲಿ, ಆಮೇಲೆ ನಾನು ಯೋಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊತೀನಿ ಅಂತ ಹೇಳ್ತಾ, ಹಾಗೆ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಹೊಸ ಸಮಾಜ ಸೇವಕರು ಬಂದಾಗ, ಓಟಿಗೆ ಬಂದಾಗ ನಂದು ಬಸ್ ಇರಲಿ ಅಂತ ಬರ್ತಾರೆ. ಯಾಕೆ ಹೇಳಿ? ಆ ಬಸ್ನ ಬೊಮ್ಮೆ ಹಾಕೊಳ್ಳೋಕ್ಕೆ, ಹೌದಾನೆ? ಆದರೆ ನಾನು 8 ವರ್ಷಗಳಿಂದ ನಾನು ಮಾತು ಕೊಟ್ಟಿದ್ದೀನಿ, ನಾನು ಗೆಲ್ಲಿ ಸೋಲ್ಲಿ ನಾನು ಮುಳಬಾಗಲ್ ತಾಲೂಕಲ್ಲಿ ನಿಮ್ಮ ಜೊತೆ ಇರೋ ತನಕ, ಆ ತಾಯಿ ಆಶೀರ್ವಾದ ಇರೋ ತನಕ ನಾನು ನಿಮ್ಮನ್ನು ಕಳಿಸ್ತೀನಿ ಅಂತೇಳಿ ಇವತ್ತು ಅದೇ ಮಾತು ನಿಮ್ಗೆ ಕೊಡ್ತಾ ಇದ್ದೀನಿ. ನನ್ನನ್ನು ಆ ತಾಯಿ ಎಷ್ಟು ದಿವಸ ಸೇವೆ ಮಾಡಿಸ್ಕೊಬೇಕು ಅಂದ್ಕೊಂಡವಳು ಅಷ್ಟು ವರ್ಷ ನಾನು ಪ್ರಿಯ ಬಸ್ ಹಾಕೋಕ್ಕೆ ನಾನು ರೆಡಿ ಇದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಬೇಡ. ನಾನು ಯಾವುದೋ ಸಮಾಜ ಸೇವಕ್ಕೋಸ್ಕರನೋ ಇಲ್ಲ ಬೊಮ್ಮೆ ಹಾಕ್ಸ್ಕೊಳ್ಳೋಕ್ಕೋಸ್ಕರನೋ ನಾನಂತೂ ಬಂದಿಲ್ಲ. ನಾನು ಭಕ್ತಿಗೋಸ್ಕರ ನಿಮ್ಮ ಮಾತು ಕೊಟ್ಟಿದ್ದೀನಿ, ಮಾತನ್ನ ಉಳಿಸ್ಕೊಟ್ಟಿದ್ದೀನಿ. ಮುಳಬಾಗಲ್ ತಾಲೂಕಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲಾದರೂ ಇದ್ದರೆ ನನ್ನ ಬಹಿರಂಗ ಬಂದು ಕೇಳ್ಬೋದು, ನೀವು ಮಾತು ಕೊಟ್ಟಿದ್ದು ಎಲ್ಲಿ ನಡೆಸ್ಕೊಂಡಿದ್ದೀರಿ ಅಂತ. ನಾನು ಮಾತು ಕೊಟ್ಟರೆ ನಡೆಸ್ಕೊತೀನಿ, ಮಾತು ಕೊಡೋ ಸ್ವಲ್ಪ ಡಿಲೇ ಕೊಟ್ಟರೆ ನಡೆಸ್ಕೊತೀನಿ. ಸೊ ಅದರಿಂದ ಇವತ್ತೇನು ಅದ್ದೂರಿಯಾಗಿ ನಾನು ಸ್ವಾಗತ ಬಯಸಿ ನನ್ನ ತಾಯಂದಿರು, ನನ್ನ ಕನಕಭವನ ಲೀಡರು, ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘದವರು ಹಾಗೂ ನಮ್ಮ ಎಲ್ಲರೂ, ನನ್ನೆಲ್ಲ ಪ್ರಮುಖ ಲೀಡರ್ಸು ಕೂಡ ನನ್ನ ಸ್ವಾಗತವನ್ನು ಬಯಸಿದಿರಿ. ಈ ಸ್ವಾಗತಕ್ಕೆ ಆಭಾರಿಯಾಗಿರ್ತೀನಿ. ಖಂಡಿತವಾಗ್ಲಿ ಮುಂದಿನ ದಿವಸ ಕೂತ್ಕೊಂಡು ನಾವು ಚರ್ಚೆ ಮಾಡಿಕೊಂಡು ಮುಂದಿನ ಅಭಿವೃದ್ಧಿ ಏನು ಮಾಡಬೇಕಂತ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ.